ನಾನು ಕೆಲವ್ರಿಗೆ ಹೇಳ್ತಿರ್ತೀನಿ, ನೀವು ಚೋಸನ್ ಒನ್ಸ್, ನೀವು ಆಯ್ಕೆ ಆದವರು, ದೇವ್ರನ್ನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತ. ಹೇಗೆ ಹೇಳ್ತೀರಾ? ನೀವು ಆಯ್ಕೆ ಆಗಿದ್ದೀರಾ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗತ್ತೆ? ನೀವು ಎಷ್ಟೋ ಸತಿ ಆ ಥರ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತೀರ, ಅಂದರೆ ಯು ಹ್ಯಾವ್ ಟು ಗಾನ್ ಥ್ರೂ. ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನಿಮಗೆ ಒತ್ತಾಯನೇ ಬೇಡ. ಎಷ್ಟೇ ಕಷ್ಟ ಆದರೂ, ನೀವು ಎಷ್ಟೇ ಸುಲಭದ ದಾರಿ ಇದ್ದರೂ ಅದು ಬಿಟ್ಟು ಎಷ್ಟೇ ಕಷ್ಟ ಆದರೂ ಇದೇ ದಾರಿಗೆ ಬರ್ತೀರ. ಬೇರೆ ಕಡೆ ಇನ್ನೂ ಆರಾಮಾಗಿ ಸುಖವಾಗಿ ಇರ್ಬೋದು, ಇನ್ನೂ ಏನೇನೋ ಸಿಗ್ಬೋದು, ಆದರೂ ಅದಕ್ಕೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲ ನನಗೆ ಬೇಕು ಇದು, ಈ ಸಾಧನೆಗೆ ಇದು ಸರಿ ಇದು ಅಂತ ಬರ್ತೀರ. ದಟ್ ಯು ಆರ್ ದಿ ಚೋಸನ್ ಒನ್ಸ್. ದಾರಿನಲ್ಲಿ ಪಡೋ ಕಷ್ಟಕ್ಕೆ ತಯಾರಿ ಇರ್ತಾನೆ, ಸೋಲನ್ನು ಒಪ್ಕೊಳ್ಳೋಕೆ ತಯಾರಿರ್ತಾನೆ. ಆವಾಗ ಅವಳಿಗೆ ಗೊತ್ತಾಗತ್ತೆ, ಇಲ್ಲ ನಾನು ಯಾವುದಕ್ಕೂ ಆಯ್ಕೆ ಆಗಿದ್ದೀನಿ, ಐ ಆಮ್ ಫಾರ್ ಸಮ್ ಪರ್ಪಸ್, ನನ್ನಿಂದ ಏನೋ ಆಗಬೇಕಾಗಿದೆ, ಅದಕ್ಕೆ ನನಗೆ ಇದೇನೋ ಅನಿಸ್ತಾ ಇಲ್ಲ ನನಗೆ ಇಲ್ಲಿ. ಅದೇ ಗುರುತು. ಎಷ್ಟೋ ಸತಿ ಜೀವನದಲ್ಲಿ ನೀನು ಹಾಳು ಆಗ್ಬೋದಾಗಿತ್ತು, ನೀನು ದಾರಿ ತಪ್ಪಿ ಕೆಟ್ಟು ಹೋಗ್ಬೋದಾಗಿತ್ತು, ಜೀವನ ಬಹಳ ಕಷ್ಟ ಆಗ್ಬೋದಾಗಿತ್ತು. ಆ ಥರ ಸಿಚುವೇಶನ್ ನೀನು ಬಂದಿರುತ್ತೆ. ಆಗ ಅದು ಯಾವುದೂ ನಿನಗಾಗಲ್ಲ, ಹೇಗೋ ತಪ್ಪಿಸ್ಕೊಂಡ್ಬಿಡ್ತೀಯ. ಆವಾಗ ಗೊತ್ತಾಗುತ್ತೆ, ನಾನು ಐ ಆಮ್ ಚೋಸನ್ ಒನ್. ಹೇಗೋ ದೇವರು ಪಾರು ಮಾಡಿಬಿಟ್ಟ, ಹೇಗೋ ಬಂದ್ಬಿಟ್ಟೆ ನಾನು. ಎಷ್ಟೊತ್ತಿಗೆ ಇನ್ನೇನು ಆಗಬೇಕಾಗಿತ್ತು, ಎಷ್ಟು ತಪ್ಪುಗಳಾಗಬೇಕಾಗಿತ್ತು, ಎಷ್ಟು ಕಳ್ಕೋಬೇಕಾಗಿತ್ತು, ಎಲ್ಲ ಬಚಾವಾಗ್ಬಿಟ್ಟೆ ನಾನು. ನಂಗೆ ಗೊತ್ತೇ ಆಗಲಿಲ್ಲ ಆಗಿದ್ದು, ಅಷ್ಟು ಚೆನ್ನಾಗಿ ಎಫರ್ಟ್ಲೆಸ್ ಆಗಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವಾಗ ಯು ಆರ್ ಚೋಸನ್. ಯಾವಾಗಲೂ ಅಷ್ಟೇ, ದಾರಿನೇ ಇಲ್ಲ ಅಂದ್ಕೊಂಡಿರ್ತೀವಿ, ನಡೆಯೋದೇ ಇಲ್ಲ, ಆಗೋದೇ ಇಲ್ಲ, ಅಸಾಧ್ಯ ಅನಿಸ್ಬಿಟ್ಟಿರುತ್ತೆ. ಕೈ ಚಾಚಿ ಬೀಳೋದು ಅಂತಾರಲ್ಲ ಹಾಗೆ, ಕೈ ಬಿಟ್ಟು ಕೂತ್ಕೊಳ್ಳೋದು ಅಂತಾರಲ್ಲ ಹಾಗೆ, ಯು ಬಿಕಮ್ ಟೋಟಲಿ ಹೆಲ್ಪ್ಲೆಸ್. ದೆನ್ ಇಮ್ಮಿಡಿಯೇಟಾಗಿ ಅದಾಗತ್ತಲ್ಲ, ಯಾವುದೋ ಒಂದು ಸ್ಟ್ರೆಂತಿಂದ ಆ ಕಾನ್ಫಿಡೆನ್ಸ್ ನಿಮ್ಗೆ ಬರುತ್ತಲ್ಲ, ಆವಾಗ ಯು ಆರ್ ಚೋಸನ್ ಒನ್ಸ್. ಹಾಳು ಮಾಡೋಕ್ಕೆ ಬಿಡಲ್ಲ ನೀನನ್ನು. ಈ ಥರ ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಗಮನಿಸ್ಬೇಕು. ಯಾರು ಗಮನಿಸಲ್ಲ ಅಂದರೆ ಅವರು ಏನೋ ಇಟ್ಕೊಂಡಿರ್ತಾರೆ, ಅದಾಗಿಲ್ಲ, ಎಷ್ಟೇ ಆಗ್ತಾ ಇರುತ್ತೆ, ಎಷ್ಟು ಸತಿ ತಪ್ಪಿಸ್ಕೊಂಡಿರ್ತಾರೆ, ಎಷ್ಟು ಸತಿ ಒಳ್ಳೆಯದು ಜನ ಬಂದು ಮಾಡಿರ್ತಾರೆ, ಎಷ್ಟು ಸಹಾಯ ಆಗಿರುತ್ತೆ, ಎಷ್ಟು ಅವಕಾಶಗಳು ಸಿಕ್ಕಿರುತ್ತೆ, ಯಾವುದ್ರ ಕಡೆಯೂ ಗಮನ ಇಲ್ಲದೆ ನಾನು ಅಂದ್ಕೊಂಡಿದ್ದಾಗಿಲ್ಲ, ಇದು ನಡೀಲಿಲ್ಲ, ಅದು ನಡೀಲಿಲ್ಲ ಅಂತ ಯಾವಾಗಲೂ ಖಾಲಿ ಕೈಯಲ್ಲಿ ಹತ್ಕೊಂಡು ಭಿಕ್ಷುಕರ ಥರ ಇರ್ತಾರಲ್ಲ, ಅವರು ಚೋಸನ್ ಒನ್ಸ್ ಅಲ್ಲ. ಯಾಕೆಂದರೆ ಅವ್ರು ಆಯ್ಕೆ ಮಾಡಿದರೆ ತಾನೇ ಅವ್ರಿಗಿದೆಲ್ಲ ಗೊತ್ತಾಗೋದೇ ಇಲ್ಲ ಅವರಿಗೆ. ಅವರು ಅದೇ ದಾರಿಯಲ್ಲಿ ಬಂದಿರ್ತಾರೆ, ಆಯ್ಕೆ ಆದವ್ರಿಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಪರೀಕ್ಷೆಗಳು ನನಗೆ ಆಗ್ತಾ ಇರೋದು. ಆದರೆ ಅವ್ರು ಅದೇ ಥರ ಇದ್ರೂ ಅವರು ಒಪ್ಪಲ್ಲ, ನನಗೆ ಸಿಗೋವರೆಗೂ ನಾನೇನು ಒಪ್ಪಲ್ಲ. ಅವರು ಆಯ್ಕೆ ಮಾಡಿದವರಲ್ಲ, ಆಯ್ಕೆ ಮಾಡಿದವರೇ ಬೇರೆ. ಪರಮಾತ್ಮ ಆಯ್ಕೆ ಮಾಡಿದವರ ಒಂದು ಮನೋಧರ್ಮನೇ ಬೇರೆ. ಸಂದರ್ಭ ಒಂದೇ ಇದ್ರೂ ಇವ್ರನ್ನ ಫೀಲ್ ಮಾಡ್ಕೋತಾರೆ, ಆಯ್ಕೆ ಮಾಡದೇ ಇರೋರು ಭಾಳ ಕಷ್ಟ ಫೀಲ್ ಮಾಡ್ಕೋತಾರೆ. ಅದನ್ನೇ ಸಂಕಷ್ಟಕ್ಕೆ ತಂದ್ಕೋತಾರೆ, ಎಲ್ಲನೂ ಒದ್ದಾಡ್ತಾರೆ. ಒಂದೇ ಊಟ ಹಾಕಿದ್ರು ಇವ್ರಿಗೆ ಊಟ ಜೀರ್ಣ ಆಗುತ್ತೆ, ಅವ್ರಿಗೆ ಊಟ ಜೀರ್ಣ ಆಗಲ್ಲ. ಆಯ್ಕೆ ಮಾಡಿದವ್ರು ಯಾರು, ಆಯ್ಕೆ ಮಾಡದೇ ಇರೋರು ಯಾರು?